ನಮಸ್ಕಾರ ರೈತ ಬಂದವರೇ, ಕಳೆದ ವಿಡಿಯೋದಲ್ಲಿ ನಾವು ಯಾವ ರೀತಿಯಾಗಿ ಅಡಿಕೆ ತೋಟದಲ್ಲಿ ಒಂಬಳೆಯನ್ನ ಜಾಸ್ತಿ ಮಾಡಬೇಕು, ಈ ಒಂದು ಒಂಬಳೆಯಲ್ಲಿ ಹೆಣ್ಣು ಹೂವಿನ ಸಂಖ್ಯೆಯನ್ನ ಯಾವ ರೀತಿಯಾಗಿ ಜಾಸ್ತಿ ಮಾಡಬೇಕು, ಅದೇ ರೀತಿ ಈ ಒಂದು ಒಂಬಳೆಗೆ ಯಾವ ರೀತಿಯಾಗಿ ನಾವು ಈ ಒಂದು ಪಾಲಿನೇಷನ್ ಪರಾಗವನ್ನ ಮಾಡತಕ್ಕಂತ ಜೇನುನೊಣವನ್ನ ಅಟ್ರಾಕ್ಟ್ ಮಾಡಬೇಕು, ಅದರ ಜೊತೆಗೆ ನಾವು ರೆಡ್ ಲೇಬಲ್ ಮತ್ತೆ ಯೆಲ್ಲೋ ಲೇಬಲ್ ಉಳ್ಳಂತಹ ಕೀಟನಾಶಕಗಳನ್ನ ಹಾಗೂ ಶಿಲೀಂಧ್ರನಾಶಕಗಳನ್ನ ಯಾಕೆ ಉಪಯೋಗಿಸಬಾರ್ದು ಅಂತೇಳಿ ನಾವು ಕಳೆದ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಬನ್ನಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಡಿಸೆಂಬರ್ನ ಚಳಿಗೆ ನಾವು ಅಡಿಕೆ ತೋಟದಲ್ಲಿ ಬರ್ತಕ್ಕಂಥ ಸಮಸ್ಯೆ, ಅದಕ್ಕೆ ನಾವು ಏನನ್ನ ಸ್ಪ್ರೇ ಕೈಗೊಳ್ಳಬೇಕು, ಅದೇ ರೀತಿ ನಮ್ಮ ತೋಟದಲ್ಲಿ ಅಂತರ್ಮುಖ ಹಾಗೂ ಬಹಿರ್ಮುಖ ಉಷ್ಣಾಂಶವನ್ನ ಯಾವ ರೀತಿಯಾಗಿ ಜಾಸ್ತಿ ಮಾಡ್ಬೇಕನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಯಾವುದೇ ಒಂದು ಚಿಕ್ಕ ಮೊಬೈಲ್ ಆಗಲಿ ಕಂಪ್ಯೂಟರ್ ಆಗಲಿ ಏನೇ ತಗೊಳ್ಳಿ, ನಿಮಗೆ ಪದೇ ಪದೇ ಅಪ್ಡೇಟ್ ಅಂತ ಹೇಳಿ ಒಂದು ನೋಟಿಫಿಕೇಶನ್ ನೀವು ಗಮನಿಸಿರ್ತೀರ. ಈ ಅಪ್ಡೇಟ್ ನಿಮ್ಗೆ ಏನ್ ಹೇಳ್ಕೊಡುತ್ತೆ ಅಂತಂದ್ರೆ, ನೀವು ಅಪ್ಡೇಟ್ ಮಾಡದೆ ಹೋದ್ರೂ ನಿಮ್ಮ ಮೊಬೈಲ್ ಚೆನ್ನಾಗಿ ಕಾರ್ಯವನ್ನ ನಿರ್ವಹಿಸ್ತದೆ. ಬಟ್ ನೀವು ಅಪ್ಡೇಟ್ ಮಾಡ್ಕೊಂತ ಹೋದ್ರೆ ಕಾಲಕ್ಕೆ ಅಲ್ಲಿ ಮಾಡ್ತಕ್ಕಂಥ ಕೆಲಸ ಒಂದು ಕ್ಷಮತೆ ಅಲ್ಲಿ ಹೆಚ್ಚಾಗಿ ನಿಮಗೆ ಕಂಡು ಬರ್ತದೆ. ಈ ಒಂದು ಮೊಬೈಲ್ ನಿಮಗೆ ಅಲ್ಲಿ ಹ್ಯಾಂಗ್ ಆಗೋದಿಲ್ಲ, ಈ ಒಂದು ಮೊಬೈಲ್ ನ ಮೇಂಟೆನೆನ್ಸ್ ನಿಮಗೆ ಚೆನ್ನಾಗಿರುತ್ತೆ. ಸೊ ಇದೇ ರೀತಿ ನಮ್ಮ ತೋಟದಲ್ಲೂ ಬಂದ್ರೆ ನಾವು ಈ ಒಂದು ಔಷಧಿಗಳನ್ನ ಆದಷ್ಟು ಅಪ್ಡೇಟ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ನಾನು ಈ ಒಂದು ತೋಟವನ್ನ ವೀಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಒಬ್ಬ ರೈತರು ಅಡಿಕೆ ಗಿಡಕ್ಕೆ ಲ್ಯಾಂಬ್ಡಾ ಹಾಗೂ ಥೈಮೆಥಾಕ್ಸಮ್ ಅನ್ನ ಸಮ್ಮಿಶ್ರಣದಲ್ಲಿ ಸ್ಪ್ರೇ ಮಾಡಿದ್ರು. ಈ ಒಂದು ತೋಟದಲ್ಲಿ ನಾವು ಒಂಬಾಳೆಯನ್ನ ಬಿಚ್ಚಿ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಇಂಗಾರ ತಿನ್ನುವ ಹುಳ ಕ್ಯಾಟರ್ಪಿಲ್ಲರ್ಸ್ ಅಲ್ಲಿ ಚೆನ್ನಾಗಿ ಕಂಟ್ರೋಲ್ ಆಗಿರ್ಲಿಲ್ಲ. ಸೊ ಈ ಒಂದು ಸಮಸ್ಯೆ ಯಾಕಾಗ್ತಿದೆ ಅಂತಂದ್ರೆ, ಈ ಒಂದು ಚಳಿಗೆ ಕೆಲವೊಂದು ಮಾಲಿಕ್ಯೂಲು ಕಾರ್ಯಕ್ಷಮತೆ ಅಲ್ಲಿ ಸರಿಯಾಗಿ ನಿಯಂತ್ರಣ ಸಿಗ್ತಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಮಾಲಿಕ್ಯೂಲ್ಸ್ ಅನ್ನ ಅಪ್ಡೇಟ್ ಮಾಡ್ಕೋಬೇಕು. ಈ ಒಂದು ಚಳಿಗಾಲದಲ್ಲಿ ನಾವು ಕ್ವಿಕ್ ನಾಕ್ ಡೌನ್ ಆಕ್ಷನ್ ಇರ್ತಕ್ಕಂಥ ಹಾಗೂ ಲಾಂಗರ್ ರೆಸಿಡ್ಯುಯಲ್ ಆಕ್ಷನ್ ಇರ್ತಕ್ಕಂಥ ಒಂದು ಮಾಲಿಕ್ಯೂಲ್ಸ್ ಅನ್ನ ಉಪಯೋಗಿಸ್ಬೇಕು. ಸೊ ನೀವು ಅಡಿಕೆ ತೋಟದಲ್ಲಿ ಸ್ಪ್ರೇ ಮಾಡ್ತೀರಾ ಅಂತಂದ್ರೆ, ಅಡಿಕೆ ತೋಟದಲ್ಲಿ ಫಸ್ಟ್ ಹಳೆ ಕಾಲದ್ದು ಹಳೆ ಹಿಂಗಾರ ಏನಿರ್ತಾವಲ್ಲ, ಕರೆ ಕುಂಚಗನ ಫಸ್ಟ್ ತೆಗೆದು ಬಿಡ್ಬೇಕು. ನೀವು ತೋಟನ ಫಸ್ಟ್ ಸ್ವಚ್ಛ ಮಾಡ್ಕೋಬೇಕು. ಅದಾದ ನಂತರ ನೀವು ಅಲ್ಲಿ ಯಾವ್ದಾವ್ದು ಒಂಬಳೆಗಳು ಕೆಂಪಾಗಿರ್ತಾವಲ್ಲ, ಕೆಂಪಾಗಿ ಬಿಚ್ಚಕ್ಕಾಗದಿಲ್ವಲ್ಲ ಅಂತ ಒಂಬಳೆಗಳನ್ನ ನೀವು ಒಂದು ದೋಟಿಗೆ ಮೊಳೆಯನ್ನ ಸಿಗಿಸ್ಕೊಂಡ್ಬಿಟ್ಟು ನೀವು ಸ್ಪ್ರೇ ಮಾಡುವ ಹಿಂದಿನ ದಿನ ಅದನ್ನ ಓಪನ್ ಮಾಡ್ಬೇಕಾಗ್ತದೆ. ತದನಂತರ ನೀವು ಈ ಒಂದು ಸ್ಪ್ರೇಯಲ್ಲಿ ನಾನು ಹೇಳಿರೋ ಪ್ರಕಾರ ಇಲ್ಲಿ ಲಾಂಗರ್ ರೆಸಿಡ್ಯುವಲ್ ಕ್ವಿಕ್ ನಾಕ್ ಡೌನ್ ಆಕ್ಷನ್ ಇರ್ತಕ್ಕಂಥ ಮಾಲಿಕ್ಯೂಲ್ಸ್ ಅಲ್ಲಿ ಕೀಟನಾಶಕವನ್ನ ತೆಗೆದುಕೊಳ್ಳೋದಾದ್ರೆ ನೀವಿಲ್ಲಿ ಲ್ಯಾಂಬ್ಡಾ ಸೆಲೋಥ್ರಿನ್ ಹಾಗೂ ಕ್ಲೋರಾಂಟಿನಿಲಿಯೋಪ್ರೋಲ್ ಕಾಂಬಿನೇಷನ್ ಅನ್ನ ಇಲ್ಲಿ ಉಪಯೋಗಿಸಬಹುದು. ಅದೇ ರೀತಿ ನೀವು ಶಿಲೀಂಧ್ರನಾಶಕ್ಕೆ ಬರೋದಾದ್ರೆ ಅಜಾಕ್ಸಿಸ್ಟ್ರೋಬಿನ್ ಮತ್ತೆ ಡೈಫಿನ್ಕೊನಜೋಲ್ ಇಲ್ಲಿ ಉತ್ತಮ ಕೆಲಸವನ್ನ ಮಾಡ್ತದೆ. ಈ ಒಂದು ಡೈಫಿನ್ಕೊನಜೋಲ್ ಕೊಲೆಟೋಟ್ರೈಕಮ್ಗೆ 7 days ರೆಸಿಡ್ಯುಯಲ್ ಟೈಮ್ ನಲ್ಲಿ, ಇದು 7 days ರೆಸಿಡ್ಯುಯಲ್ ಟೈಮ್ ನಿಮ್ಮ ಹಿಂಗಾರದಲ್ಲಿ ಇರುತ್ತೆ. 7 days ಅಲ್ಲಿ 7 days ಕಾರ್ಯನಿರ್ವಹಿಸ್ಬಿಟ್ಟು ಅಲ್ಲಿ ಈ ಒಂದು ರೋಗವನ್ನ ನಿರ್ಮೂಲನೆ ಮಾಡ್ತದೆ. ಇದ್ರ ಜೊತೆಲಿ ಕಂಪ್ಯಾನಿಯನ್ ಇರ್ತಕ್ಕಂಥ ಅಜಾಕ್ಸಿಸ್ಟ್ರೋಬಿನ್ ಮಾಲಿಕ್ಯೂಲ್ ಬಂದ್ಬಿಟ್ಟು ಇದು 1 ತಿಂಗಳವರೆಗೆ ನಿಮಗೆ ತೋಟದಲ್ಲಿ ಯಾವುದೇ ರೋಗದಿಂದ ರೋಗಾಣು ಬರದ ಹಾಗೆ ಅಲ್ಲಿ ಲಾಂಗರ್ ಕಂಟ್ರೋಲ್ ಕೊಡುತ್ತೆ. ಸೊ ಹಾಗಾಗಿ ನಾವು ಪದೇ ಅಡಿಕೆ ತೋಟದಲ್ಲಿ ಈ ಒಂದು ಸ್ಪ್ರೇ ಅನ್ನ ಕೈಗೊಳ್ಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವು ಈ ಒಂದು ಕಾಂಬಿನೇಷನ್ ಇರತಕ್ಕಂಥ ಮಾಲಿಕ್ಯೂಲ್ನ ಈ ಒಂದು ಸಮಯದಲ್ಲಿ ಸ್ಪ್ರೇ ಮಾಡೋದು ತುಂಬಾ ಉತ್ತಮವಾಗಿರ್ತದೆ. ಈ ಒಂದು ಡಿಸೆಂಬರ್ನ ತಿಂಗಳಲ್ಲಿ ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ತನ್ನ ಪಥಚಲನೆಯನ್ನ ಮಾಡ್ತಾನೆ. ಈ ಒಂದು ಸಮಯದಲ್ಲಿ ಸೂರ್ಯನ ತೀಕ್ಷ್ಣತೆ ಜಾಸ್ತಿ ಆಗಿರುತ್ತೆ. ಈ ಒಂದು ಸಮಯದಲ್ಲಿ ಗಿಡಗಳು ಸ್ಟ್ರೆಸ್ಗೆ ಹೋಗೋದು ಒಂದು ಕಾಮನ್ ಸಿಂಪ್ಟಮ್ಸ್ ನೀವು ನೋಡ್ತೀರಾ. ಸೊ ಹಾಗಾಗಿ ನೀವು ಆಂಟಿ ಸ್ಟ್ರೆಸ್ ಟಾನಿಕ್ ಅನ್ನ, ಅದರಲ್ಲೂ ಆಂಟಿ ಸ್ಟ್ರೆಸ್ ಅಲ್ಲಿ ಸೈಟೋಕೈನಿನ್, ಕಾರ್ಬೋಹೈಡ್ರೇಟ್ ಹಾಗೂ ನ್ಯೂಟ್ರಿಯೆಂಟ್ ರಿಚ್ ಉಳ್ಳಂತಹ ಈ ಒಂದು ಆಂಟಿ ಸ್ಟ್ರೆಸ್ ಗಳನ್ನ ನೀವು ಅಲ್ಲಿ ಬಳಸಬೇಕಾಗ್ತದೆ. ಅದೇ ರೀತಿ ನೀವು ಇಲ್ಲಿ ಬೋರಾನ್ ಅನ್ನ ತಗೊಳ್ಳಿ, ಯಾಕಂತಂದ್ರೆ ಇಲ್ಲಿ ಡ್ರಾಪಿಂಗ್ ಸರ್ವೇ ಸಾಮಾನ್ಯ ಆಗಿರ್ತದೆ. ಸೊ ಹಾಗಾಗಿ ನಾವು ಬೋರಾನ್ ಅನ್ನ ಸ್ಪ್ರೇ ಅಲ್ಲಿ ಕೈಗೊಳ್ಬೇಕಾಗ್ತದೆ. ನಾವು ಗೊಬ್ಬರದಲ್ಲಿ ಆಲ್ರೆಡಿ ಬೋರಾನ್ ಕೊಟ್ಟಿದೀವಿ, ಸ್ಪ್ರೇ ಅಲ್ಲಿ ಮತ್ತೆ ಕೊಡ್ಬೇಕಂತೇಳಿ ನಿಮ್ಮ ಡೌಟ್ ಇರುತ್ತೆ. ಭೂಮಿಲಿ ಕೊಡ್ತಕ್ಕಂತ ಕೆಲವೊಂದು ನ್ಯೂಟ್ರಿಯೆಂಟ್ ಲಾಕ್ ಆಗಿರ್ತದೆ, ಯಾಕಂತಂದ್ರೆ pH ಇಂಬ್ಯಾಲೆನ್ಸ್ ಆಗಿರ್ಬೋದು, ಗಿಡಗಳು ತೆಗೆದುಕೊಳ್ಳದೆ ಇರುವಂತಹ ಸ್ಥಿತಿಗೆ ಹೋಗಿರ್ಬೋದು, ಗಿಡದ ಸ್ಟ್ರೆಸ್ ಅಲ್ಲಿ ಇರ್ಬೋದು. ಸೊ ಹಾಗಾಗಿ ನಾವು ಮುಂಜಾಗ್ರತೆಯಾಗಿ ಗಿಡಗಳಿಗೆ ಸ್ಪ್ರೇ ಅನ್ನ ಬೋರಾನ್ ಅನ್ನ ಕೊಡ್ಬೇಕಾಗ್ತದೆ.
ಈ ಒಂದು ದಾವಣಗೆರೆ ಚಿತ್ರದುರ್ಗ ಸುತ್ತಮುತ್ತ ಇರತಕ್ಕಂತ ಈ ಒಂದು ಪ್ಲಾಟ್ ಅಲ್ಲಿ ಜಿಂಕ್ ಡೆಫಿಷಿಯನ್ಸಿ ಇಲ್ಲಿ ಕಂಡು ಬರ್ತದೆ. ಸೊ ಹಾಗಾಗಿ ನಿಮಗೆ ಎಲ್ಲಾದ್ರೂ ಜಿಂಕ್ ಡೆಫಿಷಿಯನ್ಸಿ ಕಂಡು ಬಂತು ಅಂದ್ರೆ ನೀವು ಮುಂಜಾಗ್ರತವಾಗಿ ಈ ಒಂದು ಜಿಂಕ್ ಟಾನಿಕ್ ಅನ್ನ ಕೂಡ ಇಲ್ಲಿ ನೀವು ಬಳಸಬೇಕಾಗ್ತದೆ. ಅದೇ ರೀತಿ ಇಲ್ಲಿ ನೀವು ಈ ಒಂದು ಬಂದಿರತಕ್ಕಂತ ಕಾಯಿ ಸೆಟ್ಟಿಂಗ್ ಚೆನ್ನಾಗಾಗೋದಕ್ಕೆ ಇಲ್ಲಿ ನೀವು ಸೈಟೋಕೈನಿನ್ ರಿಚ್ ಇರ್ತಕ್ಕಂತ ಸೈಟೋಕೈನಿನ್ 2 ml ಒಂದು 200 ಲೀಟರ್ ಡ್ರಮ್ಮಿಗೆ ನೀವು ಇಲ್ಲಿ ಬಳಸಬೇಕಾಗ್ತದೆ. ಇಲ್ಲಿ ನಮೂದಿಸ್ತಾ ಇರ್ತಕ್ಕಂಥ ಶಿಲೀಂಧ್ರನಾಶಕ, ಕೀಟನಾಶಕ, ಆ್ಯಂಟಿಸ್ಟ್ರೆಸ್ ಟಾನಿಕ್, ಬೋರಾನ್, ಸೈಟೋಕೈನಿನ್, ಜಿಂಕ್ ಇವುಗಳನ್ನು ಮಿಶ್ರಣ ಮಾಡಿಬಿಟ್ಟು ನೀವು ಕೊನೆಗೆ ಸ್ಪ್ರೇ ಮಾಡುವ ಸಂದರ್ಭದಲ್ಲಿ ಸ್ಪ್ರೆಡ್ಡರನ್ನು ಹಾಕಿಕೊಂಡು ಸಸ್ಯದ ಈ ಒಂದು ಮರದ ಸುಳಿಗರಿ, ಕೆಳಗಿನ ಗರಿ, ಮೇಲ್ಗಡೆ ಗರಿ, ಒಂಬಾಳೆಗಳು ಕ್ಲೀನಾಗಿ ನೆನೆಯುವ ಹಾಗೆ ನೀವು ಸ್ಪ್ರೇಯನ್ನು ಮಾಡಬೇಕಾಗ್ತದೆ. ಇಲ್ಲಿ ನೀವು ಕನಿಷ್ಠ 400 ಲೀಟರ್ 5 ವರ್ಷ ಮೇಲ್ಪಟ್ಟಂತಹ ಒಂದು ಮರಗಳಿಗೆ ನೀವು ಎಕರೆಗೆ 400 ಲೀಟರನ್ನು ನೀವು ಸ್ಪ್ರೇ ಮಾಡಬೇಕಾಗ್ತದೆ ಕನಿಷ್ಠ ಪಕ್ಷದಲ್ಲಿ. ನಿಮಗೆ ಒಂದು 200 ಲೀಟರ್ನ ಡ್ರಮ್ನ ಸರಾಸರಿ ವೆಚ್ಚ ಬಂದ್ಬಿಟ್ಟು 1500 ರೂಪಾಯಿ. 1 ಎಕರೆಗೆ ನಿಮಗೆ 3000 ರೂಪಾಯಿ ತನಕ ಇಲ್ಲಿ ಖರ್ಚು ಬೀಳ್ತದೆ. ಇದರಲ್ಲಿ ನಿಮಗೆ ಎಲ್ಲ ಕವರ್ ಆಗಿರುತ್ತೆ. ಇಲ್ಲಿ ನಿಮ್ಗೆ ಏನಾದರೂ ಜಿಂಕ್ ಡೆಫಿಷಿಯನ್ಸಿ ಸ್ವಲ್ಪ ಜಾಸ್ತಿ ಇತ್ತಂತಂದರೆ, ಬೋರಾನ್ ಡೆಫಿಷಿಯನ್ಸಿ ಜಾಸ್ತಿ ಇತ್ತಂತಂದರೆ ಈ ಒಂದು ಪ್ರಮಾಣವನ್ನು 0.5 1 ml ಮಾಡ್ಕೊಳ್ಳಿ. ಬೋರಾನ್ 1 ಗ್ರಾಮಿಂದ 2 ಗ್ರಾಮ್ ತನಕ ನೀವು ಹೋಗ್ಬೋದಾಗಿದೆ. ಈ ಒಂದು ವಿಡಿಯೋಸ್ಗಳು ನಿಮಗೆ ಉಪಯೋಗ ಅನಿಸಿದ್ರೆ ಇದನ್ನ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಜೊತೆ ಇದು ಅನಿವಾರ್ಯ ಇರತಕ್ಕಂಥ ರೈತರಿಗೆ ಆದಷ್ಟು ಶೇರ್ ಮಾಡಿ. ಈ ಒಂದು ವಿಡಿಯೋಸ್ಗಳನ್ನ ನೀವು ಆದಷ್ಟು ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನನಗೆ ಹೆಚ್ಚಿನ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ.